Hello all, welcome back. This is my wedding saree story part 2. ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಂದೆಲ್ಲ ಮದುವೆ ಸೀರೆಗಳನ್ನ ಸುಮಂಗಲಿ ಸಿಲ್ಕಲ್ಲಿನೇ ತೊಗೊಂಡಿದ್ದು ಆ್ಯಂಡ್ ಈ ಸೀರೆನೂ ಕೂಡ ನಾನು ಅಲ್ಲೇ ತೊಗೊಂಡೆ. ನಾನು ಮುಂಚೆನೇ ಫಿಕ್ಸ್ ಆಗಿದೆ ರಿಸೆಪ್ಷನ್ನಿಗೆ ಪೇಶಲ್ ಕಲರ್ಸಲ್ಲಿ ಸ್ಯಾರಿನ ತೊಗೊಬೇಕಂತ ಆ್ಯಂಡ್ ತುಂಬ ಸರ್ಚ್ ಮಾಡಿ ಆದಮೇಲೆ ನನಗೆ ಈ ಸ್ಯಾರಿ ಸಿಕ್ತು. ಈ ಸ್ಯಾರಿದು ಏನಂದರೆ ಪ್ಯೂರ್ ಗೋಲ್ಡ್ ಜರಿನೂ ಇಲ್ಲ ಅಥವಾ ಫುಲ್ಲು ಸಿಲ್ವರ್ ಜರಿನೂ ಬರಲ್ಲ, ಎರಡು ಮಿಕ್ಸ್ಡ್ ಕಾಂಬಿನೇಷನಲ್ಲಿ ಬರುತ್ತೆ. ಇದ್ರದ್ದು ಪಲ್ಲು ನೋಡಿ ಗೈಸ್, ಆ್ಯಂಡ್ ಇದಕ್ಕೆ ನಾನು ಕುಚ್ಚನ್ನು ಈ ಥರ ಹಾಕ್ಸಿದ್ದೀನಿ. ಇದು ಎರಡು ಮಿಕ್ಸ್ಡ್ ಕಾಂಬಿನೇಷನ್ನಲ್ಲಿರೋದ್ರಿಂದ ನಾನು ಸ್ವಲ್ಪ ಸ್ಟೋನ್ಸ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದು ಅಷ್ಟೇ ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಬಂದಿದೆ. ಆ್ಯಂಡ್ ಈ ಸ್ಯಾರಿದು ಪ್ರೈಸ್ ಬಂದು 25,000. ಇದ್ರದ್ದು ಬ್ಲೌಸ್ ಬಂದು ಸೇಮ್ ನಾನು ಮೀನಾ ಬಜಾರಲ್ಲಿನೇ ರೆಡಿ ಮಾಡಿಸ್ಕೊಂಡೆ. ಆ್ಯಂಡ್ ಇದಕ್ಕೆ ನಾನು ನೆಕ್ನ ಹಾಕ್ಸಿದ್ದೀನಿ, ಡಬಲ್ ಲೇಯರ್ ನೆಕ್ನ ಕೊಟ್ಟಿದ್ದಾರೆ, ಸೊ ದಟ್ ಸೆಕ್ಯೂರ್ ಆಗಿರುತ್ತೆ. ಆ್ಯಂಡ್ ರಿಸೆಪ್ಷನ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಹೆವಿ ವರ್ಕೆ ಮಾಡಿಸಿದ್ದೀನಿ, ಬಿಕಾಸ್ ಇಲ್ಲಿ ಕೂಡ ಪ್ಲೇನ್ ಇತ್ತು ಆ್ಯಂಡ್ ಬಾರ್ಡರ್ ಕೂಡ ಪ್ಲೇನ್ ಇತ್ತು. ಸ್ಲೀವ್ಸ್ಗೆ ಕಟ್ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಗೈಸ್, ನಾನು ಬ್ರೈಡ್ಸ್ಗೆಲ್ಲ ಏನು ಟಿಪ್ ಕೊಡ್ತೀನಿ ಅಂತ ಅಂದರೆ, ಇವಾಗೆಲ್ಲ ಸಿಲ್ವರ್ ಜರಿ ಕಾನ್ಸೆಪ್ಟ್ ಸ್ಯಾರಿ ತುಂಬ ರನ್ನಿಂಗಲ್ಲಿದೆ. ಬಟ್ ಸಿಲ್ವರ್ ಜರಿ ಸ್ಯಾರಿ ಅಂತ ಯಾರು ಕೂಡ ಸಿಲ್ವರ್ ಥ್ರೆಡ್ಡಲ್ಲಿ ಹ್ಯಾಂಡ್ ವರ್ಕ್ನ ಮಾಡಿಸ್ಬೇಡಿ, ಬಿಕಾಸ್ ಅದಷ್ಟು ಚೆನ್ನಾಗಿ ಕಾಣಿಸಲ್ಲ. ಇನ್ಸ್ಟೆಡ್ ಆಫ್ ದಟ್ ನಿಮಗೆ ಬೇಕು ಅಂದರೆ ಸ್ಟೋನ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸಿಲ್ವರ್ ಥ್ರೆಡ್ ಬೇಸ್ ಹ್ಯಾಂಡ್ ವರ್ಕ್ ಚೆನ್ನಾಗಿ ಕಾಣಿಸಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಇದಕ್ಕೆ ನೀವು ಗೋಲ್ಡ್ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ನ ಹಾಕಬೇಡಿ. ಇದಕ್ಕೆ ಡೈಮಂಡ್ ಸ್ಟೋನ್ಸ್ದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಬರುತ್ತೆ, ಅದನ್ನು ಮ್ಯಾಚ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ರಿಸೆಪ್ಷನ್ ಸ್ಯಾರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.